ಸವಿಯಾದ ಭೋಜನಕ್ಕೆ ಸ್ವಾಗತ. ಈ ದಿನ ನಾವು ಬಿಸಿಬೇಳೆಬಾತ್ ಪುಡಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಾನಿಲ್ಲಿ ಬಿಸಿಬೇಳೆಬಾತ್ ಪುಡಿಗೆ ಏನೇನು ಸಾಮಗ್ರಿ ತೊಗೊಂಡಿದ್ದೀನಿ ಎಲ್ಲನೂ ಅಳತೆ ಪ್ರಕಾರ ಲಿಸ್ಟನ್ನ ಇಲ್ಲಿ ಹಾಕಿದ್ದೀನಿ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ, ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಧನಿಯಾ ಹಾಕಿ, ಧನಿಯಾ ಚೆನ್ನಾಗಿ ಘಮ ಬರೋವರೆಗೂ ಹುರಿಯಿರಿ. ಧನಿಯಾ ಹುರಿದಾದ್ಮೇಲೆ ಒಂದು ತಟ್ಟೆಗೆ ತೆಗೆದಿಡಿ. ಈಗ ಉದ್ದಿನಬೇಳೆ ಹಾಕಿ, ಉದ್ದಿನಬೇಳೆ ಕೂಡ ಸಣ್ಣ ಉರಿನಲ್ಲೇ ಕೆಂಪಗಾಗೋವರೆಗೂ ಹುರಿಯಿರಿ. ಯಾವುದೇ ಕಾರಣಕ್ಕೂ ಯಾವುದೇ ಪದಾರ್ಥನ ಸೀಸಕ್ಕೆ ಹೋಗ್ಬಿಡಿ, ಸಣ್ಣ ಉರಿನಲ್ಲೇ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಳ್ಳಿ. ಈಗ ಉದ್ದಿನಬೇಳೆ ಬಣ್ಣ ಬದಲಾದ ನಂತರ ಅದನ್ನು ತಟ್ಟೆಗೆ ತೆಗೆದಿಟ್ಟು, ಈಗ ಅದಕ್ಕೆ ಚಕ್ಕೆ ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ತಟ್ಟೆಗೆ ತೆಗೆದಿಡಿ. ನಂತರ ಈಗ ಗಸಗಸೆ ಹಾಕ್ಕೋತಾ ಇದ್ದೀನಿ. ಗಸಗಸೆ ಕೂಡ ಚೆನ್ನಾಗಿ ಸಿಡಿಯೋಕ್ಕೆ ಶುರುವಾಗೋವರೆಗೂ ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಳಿ. ಗಸಗಸೆ ಕೆಂಪಗಾದ ನಂತರ ತೆಗೆದು ಕಡಲೆಬೇಳೆ ಹಾಕಿ, ಕಡಲೆಬೇಳೆನ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿಯಿರಿ. ಕಡಲೆಬೇಳೆ ಪೂರ್ತಿ ಕೆಂಪಗಾದ ನಂತರ ಅದನ್ನೊಂದು ತಟ್ಟೆಗೆ ತೆಗೆದಿಟ್ಟು, ಈಗ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಕೂಡ ಬಣ್ಣ ಬದಲಾಗಿ ಕೆಂಪಗಾಗುತ್ತೆ, ಅಲ್ಲಿಗಂಟ ಚೆನ್ನಾಗಿ ಹುರಿಯಿರಿ. ಈಗ ಜೀರಿಗೆ ಬಣ್ಣ ಬದಲಾಗಿದೆ, ಅದನ್ನು ತೆಗೆದಿಟ್ಟು ಸಾಸಿವೆ ಸೇರಿಸ್ಕೋತಾ ಇದ್ದೀನಿ. ಸಾಸಿವೆ ಕೂಡ ಚೆನ್ನಾಗಿ ಸಿಡಿಯೋವರೆಗೂ ಹುರಿದು ತಟ್ಟೆಗೆ ತೆಗೆದಿಡಿ. ಸಾಸಿವೆ ಆದಮೇಲೆ ಅದಕ್ಕೆ ಮೆಂತ್ಯ ಹಾಕ್ಕೊಂಡು, ಮೆಂತ್ಯ ಪೂರ್ತಿ ಕೆಂಪಗಾಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಅದನ್ನು ಹುರಿದ್ಮೇಲೆ ತೆಗೆದಿಟ್ಕೊಳ್ಳಿ ಒಂದು ತಟ್ಟೆಗೆ. ಈಗ ಬೇರೆ ಎಲ್ಲ ಪದಾರ್ಥ ಹುರಿದ್ಮೇಲೆ ಒಣಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎರಡೂ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಬಣ್ಣ ಬದಲಾಗಿ ಸ್ವಲ್ಪ ದಪ್ಪ ಆಗುತ್ತೆ, ಅಲ್ಲಿಗಂಟ ಹುರಿಬೇಕು. ಮೆಣಸಿನ್ಕಾಯಿನ ಕೂಡ ಹುರ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸತಿ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈಗ ಒಣಮೆಣಸಿನ್ಕಾಯಿ ಕೂಡ ಹುರಿದಿದ್ದಾಗಿದೆ. ಈಗ ಎಲ್ಲನೂ ಚೆನ್ನಾಗಿ ಆರಕ್ಕಿಟ್ಟು, ಮೊದಲನೇದಾಗಿ ನಾನು ಒಣಮೆಣಸಿನ್ಕಾಯಿನ ಹಾಗೆ ಸಪ್ರೇಟ್ ಇಟ್ಟಿದ್ದೆ, ಅದನ್ನು ಫಸ್ಟು ಪುಡಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈಗ ಒಣಮೆಣಸಿನ್ಕಾಯಿ ಸ್ವಲ್ಪ ತರಕಾರಿಯಾಗಿ ಪುಡಿ ಆದ ನಂತರ ಬೇರೆ ಹುರಿದಿಟ್ಕೊಂಡಿರೋಂಥ ಎಲ್ಲ ಪದಾರ್ಥನೂ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೀವು ಈ ಥರ ಸಣ್ಣ ಕ್ವಾಂಟಿಟಿನಲ್ಲೇ ಮನೆಯಲ್ಲೇ ಹುರ್ಕೊಳ್ಳೋದ್ರಿಂದ ಸುಲಭನೂ ಆಗುತ್ತೆ ಮತ್ತು ಫ್ರೆಶ್ಶಾಗಿ ಕೂಡ ಮಾಡ್ಕೊಬಹುದು. ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.